ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವತು. ಇಂದು ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರ ಆಶೀರ್ವಾದಗಳೊಂದಿಗೆ 45ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಇಂದು ಬೆಳಗಿನ ಜಾವ ಶುಭ್ರತೆಯಿಂದ ಅಮ್ಮನವರ ಕ್ಷೇತ್ರಕ್ಕೆ ಬಂದಾಗ ಬಹಳ ಸೊಗಸಾದವಾದ ಪ್ರಕೃತಿ ವಾತಾವರಣವನ್ನು ಕಂಡು ಬಹಳ ಸಂತೋಷವಾಯಿತು. ಈ ಕ್ಷೇತ್ರದಲ್ಲಿ ವನಸಿರಿಯ ವೃಕ್ಷಗಳಾದಂತಹ ಸಾಕಷ್ಟು ನವಗ್ರಹ ದೇವತೆಗಳಿಗೆ ಸಂಬಂಧಿಸಿದಂಥ ನವಗ್ರಹ ವೃಕ್ಷಗಳು ವಸಂತ ಕಾಲದ ಚಿಗುರು ನೋಡಿ ಬಹಳ ಸಂತೋಷವಾಯಿತು. ಅಮ್ಮನವರಿಗೆ ಕೈ ಮುಗುತ್ತಾ 45ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಂಡಿರುತ್ತೇನೆ. ಪ್ರಾಥಮಿಕವಾಗಿ ಓಂ ನಮೋ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನೈಶ್ಚರಾಯ ಸ್ವಾಮಿ ರಾವು ಕೇತುವೆ ನಮಃ. ಶ್ರೀ ಭೂನೀಳ ಸಮೇತ ಕೋಟೆ ಶ್ರೀ ತಿಮ್ಮರಾಯ ಸ್ವಾಮಿ, ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ, ಎಲ್ಲಮ್ಮ ತಾಯಿ, ಮಾರಮ್ಮ ತಾಯಿ, ಮದ್ದೂರಮ್ಮ ತಾಯಿ, ಮುನೇಶ್ವರ ಸ್ವಾಮಿ, ಶಂಭುಲಿಂಗೇಶ್ವರ ಸ್ವಾಮಿ, ಶ್ರೀ ಪ್ರಿಯ ಪಟ್ಟಣದಮ್ಮ ಚಾಮುಂಡೇಶ್ವರಿ ಮಹಾಮಾತೆ, ಶ್ರೀ ಮೂಲ ನಾಗದೇವತಾ ವಾಸಸ್ಥಾನ ಸ್ವಾಮಿ, ಶ್ರೀ ಮರಿ ಹಕ್ಕಯ್ಯಮ್ಮ ತಾಯಿ, ಶ್ರೀ ಕಾಟಿಮರಾಯ ಸ್ವಾಮಿ, ಶ್ರೀ ದುರ್ಗಾ ಪರಮೇಶ್ವರಿ ಮಾತೆ. ನಮ್ಮೂರಿನ ಗ್ರಾಮ ದೇವತೆಗಳನ್ನು ನೆನೆಯುತ್ತಾ ಪ್ರತಿ ಒಂದು ಸುತ್ತಿನ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಗ್ರಾಮ ದೇವತೆಗಳನ್ನು ನೆನೆಯುತ್ತಾ ನಮ್ಮ ಹಿಂದಿನವರು ಬಹಳ ಕಷ್ಟಪಟ್ಟು ಈ ಕ್ಷೇತ್ರವನ್ನು ಈ ಗ್ರಾಮದಲ್ಲಿ ಕಟ್ಟಿ ಬೆಳೆಸಿ ಸೇವೆ ಮಾಡುತ್ತಾ ಮುಂದುವರಿಸಿಕೊಂಡು ಬಂದಿರುತ್ತಾರೆ. ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಎಂಬ ನಾಣ್ಣುಡಿಯಂತೆ ನಮ್ಮ ಹಿಂದಿನವರನ್ನೆಲ್ಲವರನ್ನು ಸ್ಮರಿಸುತ್ತಾ ಗ್ರಾಮ ದೇವತೆಗಳನ್ನು ನೆನೆಯುತ್ತಾ ಪಾದಯಾತ್ರೆಯನ್ನು ಕೈಗೊಂಡು ನಮ್ಮ ಮನಸ್ಸಿನಲ್ಲಿರುವ ಕೆಲವು ಇಷ್ಟಾರ್ಥಗಳನ್ನು ಸಿದ್ಧಿಸಿ ನೆರವೇರಿಸಿಕೊಡು ತಾಯಿ ಎಂದು ಅಮ್ಮನವರಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಪ್ರಸ್ತುತ ಈ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳೆಲ್ಲರಿಗೂ ಸಹ ಅಮ್ಮನವರು ಅವರ ಇಷ್ಟಾರ್ಥಗಳನ್ನು ನೆರವೇರಿಸಿ ಅವರ ಕಷ್ಟಗಳನ್ನು ದೂರ ಮಾಡಿ ಅವರಿಗೆ ಈ ಕ್ಷೇತ್ರದಲ್ಲಿ ಪಾದಯಾತ್ರೆಯನ್ನು ಕೈಗೊಂಡು ಅಮ್ಮನವರಿಗೆ ತಮ್ಮ ಮನವಿಯನ್ನು ಅರ್ಪಿಸಿದವರಿಗೆ ದೈಹಿಕ ಮತ್ತು ಮಾನಸಿಕವಾಗಿ ನೆಮ್ಮದಿಯನ್ನು ನೀಡಲಿ ಎಂದು ಬೇಡಿಕೊಳ್ಳುತ್ತಾ ಈ ದಿನ 45ನೇ ಸುತ್ತಿನ ಪಾದಯಾತ್ರೆಯಲ್ಲಿ ಗೌತಮ ಕ್ಷೇತ್ರವೆಂದೇ ಖ್ಯಾತಿವೆತ್ತ ಶ್ರೀ ಬೆಟ್ಟದಾಸನಪುರ ಗ್ರಾಮದ ಗ್ರಾಮ ದೇವತೆಗಳನ್ನು ನೆನೆಯುತ್ತಾ ಸ್ಮರಿಸುತ್ತಾ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಅಂದು ಶ್ರೀ ಪಿರಿಯ ಪಟ್ಟಣದಮ್ಮ ನೂತನ ದೇವಸ್ಥಾನದ ಪೂಜಾ ಉದ್ಘಾಟನೆಯ ನಂತರ ವಿಶಾಲವಾದ ಜಾಗವನ್ನು ನೋಡಿದಂತಹ ಗ್ರಾಮದ ಕೆಲವು ಕಿಡಿಗೇಡಿ ಮನಸ್ಸಿನ ದುರ್ವರ್ತನೆಯ ಮನಸ್ಸಿನವರು ಬಂದು ಈ ಜಾಗದಲ್ಲಿ ಸುಮಾರು 20ರಿಂದ 25 ಅಡಿ ಮುಂದಕ್ಕೆ ಅತಿಕ್ರಮ ಪ್ರವೇಶ ಮಾಡಿದ್ದರು. JCB ಯಂತ್ರವನ್ನು ತೆಗೆದುಕೊಂಡು ಬಂದು ಈ ಮೇಲ್ಮಟ್ಟಕ್ಕಿದ್ದ ಮಣ್ಣನ್ನು ಅಗೆದು ಕೆಳಮಟ್ಟದ ಸಮಾನವಾಗಿ ಸಮಗೊಳಿಸಿ ಹೊರಟು ಹೋಗಿದ್ದರು. ಅಂದು ಅಮ್ಮನವರ ಕ್ಷೇತ್ರಕ್ಕೆ ಬಂದು ನೋಡಿದಾಗ ಭವಿಷ್ಯದ ದಿನಗಳಲ್ಲಿ ನಾವು ಈ ಸ್ಥಳದಲ್ಲಿ ಒಂದು ಅಮ್ಮನ ಕ್ಷೇತ್ರಕ್ಕೆ ಬಂದಂತಹ ಭಕ್ತಾದಿಗಳಿಗೆ ಅನುಕೂಲವಾಗುವಂತೆ ಒಂದು ಸಭಾಭವನವನ್ನು ಕಟ್ಟಬೇಕಾಗಿರುತ್ತದೆ. ಆ ಒಂದು ಹಿತದೃಷ್ಟಿಯಿಂದ ಅಮ್ಮನವರ ದೂರಾಲೋಚನೆಯ ಹಾಗೂ ಸಲಹೆ ಸೂಚನೆ ಮಾರ್ಗದರ್ಶನದಂತೆ ಅಂದು ಬಂದು ಗ್ರಾಮಸ್ಥರಲ್ಲಿ ಕೆಲವರು ನಮ್ಮ ಜೊತೆ ಕೈ ಜೋಡಿಸಿದಾಗ ಈ ಸ್ಥಳಕ್ಕೆ ಬಂದು ಹಂತವಾಗಿ ಸುಮಾರು 5,000 ರೂಗಳನ್ನು ಕೊಟ್ಟು ಕಬ್ಬಿಣದ ಕಂಬಗಳನ್ನು ತೆಗೆದುಕೊಂಡು ಬಂದು ಈ ಸ್ಥಳದಲ್ಲಿ ಪ್ರಾಥಮಿಕವಾಗಿ ನೆಡಲಾಗಿರುತ್ತದೆ. ತದನಂತರ JCB ಯಂತ್ರವನ್ನು ತೆಗೆದುಕೊಂಡು ಬಂದು ಮೇಲೆ ಇದ್ದಂತಹ ಮಣ್ಣನ್ನು ಎಳೆದು
ಈ ಸ್ಥಳಕ್ಕೆ ಈ ಸಮಾನಾಂತರವಾಗಿ ಹಾಕಿ ಪ್ರಾಥಮಿಕವಾಗಿ ಹೋಗುತ್ತೇವೆ. ತದನಂತರ ಮತ್ತೊಮ್ಮೆ ಅತಿಕ್ರಮ ಪ್ರವೇಶ ಮಾಡಬಹುದು. ಆ ಮನಸ್ಥಿತಿ, ಆ ದುಷ್ಕೃತ್ಯದ ಮನಸ್ಥಿತಿ ಬರಬಾರದೆಂದು ತೀರ್ಮಾನಿಸಿ ಈ ಸ್ಥಳದಲ್ಲಿ ಶ್ರೀ ಪಿಪಿಡಿ ಕ್ಷೇತ್ರ ಸಭಾಭವನ ಎಂಬ ನಾಮಫಲಕವನ್ನು ಈ ಪೂರ್ವ ದಿಕ್ಕಿಗಾದಂತೆ ಮುಖ ಮಾಡಿ ನೆಡಲಾಗಿರುತ್ತದೆ. ಪ್ರಸ್ತುತ ಇಲ್ಲಿ ಸಭಾಭವನದ ಕಟ್ಟಡದ ನಿರ್ಮಾಣ ಕಾರ್ಯವು ಜರುಗುತ್ತಿದ್ದು, ಅಂದು ಆ ಸ್ಥಳದಲ್ಲಿ ಒತ್ತುವರಿ ಆಗುವುದನ್ನು ತಡೆಯುವ ಉದ್ದೇಶದಿಂದ ಸುಮಾರು 5,000 ರೂಗಳನ್ನು ಕೊಟ್ಟು ಶ್ರೀ ಪಿಪಿಡಿ ಸಭಾ ಭವನ ಎಂಬ ನಾಮಫಲಕವನ್ನು ಮಾಡಿಸಿಕೊಂಡು ತಂದು ಈ ಕ್ಷೇತ್ರದಲ್ಲಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಡೆಸಲಾಗಿರುತ್ತದೆ. ತದನಂತರ ಈ ಸ್ಥಳದಲ್ಲಿ ಮತ್ತೊಂದು ಶ್ರೀ ಪಿಪಿಡಿ ಕಲ್ಯಾಣಿ ಎಂಬ ನಾಮಫಲಕವನ್ನು ತೆಗೆದುಕೊಂಡು ಬಂದು ಉತ್ತರ ದಿಕ್ಕಿನಲ್ಲಿಯೂ ಸಹ ಒತ್ತುವರಿಯಾಗದಂತೆ ತಡೆಯುವ ಉದ್ದೇಶದಿಂದ ದುಷ್ಕೃತ್ಯ ಮನಸ್ಥಿತಿಯವರು ಇಲ್ಲಿಗೆ ಬಂದಾಗ ಅವರ ಮನಸ್ಸಿನ ಭಾವನೆಗಳು, ಆಲೋಚನೆಗಳು ಬದಲಾಗಿ ಈ ಕ್ಷೇತ್ರದ ಒಂದಿಂಚು ಜಾಗಕ್ಕೂ ಸಹ ಧಕ್ಕೆಯಾಗದಂತೆ ನೋಡಿಕೊಳ್ಳುವ ಉದ್ದೇಶದಿಂದ ಈ ಸ್ಥಳದಲ್ಲಿ ಉತ್ತರ ದಿಕ್ಕಿಗಾದಂತೆ ಶ್ರೀ ಪಿಪಿಡಿ ಕಲ್ಯಾಣಿ ಎಂಬ ನಾಮಫಲಕವನ್ನು ಅಳವಡಿಸಿ ಈ ಭದ್ರತಾ ದೃಷ್ಟಿಯಿಂದ ಈ ಭಾಗದಲ್ಲಿ ಕೆಲವೊಂದು ಧಾರ್ಮಿಕತೆಗೆ ಹತ್ತಿರವಾದಂತಹ ಗಿಡ ಮರಗಳನ್ನು ನೆಟ್ಟು 6x6 ಸುತ್ತಳತೆಯ ಕಟ್ಟೆಗಳನ್ನು ನಿರ್ಮಾಣ ಮಾಡಿ ಟ್ರೀ ಗಾರ್ಡ್ಗಳನ್ನು ಸಹ ಹಾಕಲಾಗಿರುತ್ತದೆ. ಪ್ರಸ್ತುತ ಅಮ್ಮನವರ ಅಂದು ಜ್ಞಾನೋದಯ ನೀಡಿದಂತೆ, ಅಂದು ಪ್ರೇರೇಪಿಸಿದಂತೆ ಅಮ್ಮನವರ ಆಶೀರ್ವಾದಗಳೊಂದಿಗೆ ಭವಿಷ್ಯದ ಈ ಕ್ಷೇತ್ರದ ಭಕ್ತಾದಿಗಳಿಗೆ ಅನುಕೂಲವಾಗುವಂತೆ ಪೂರ್ವ ದಿಕ್ಕಿಗೆ ಹಾಗೂ ಉತ್ತರ ದಿಕ್ಕಿಗೆ ಯಾವುದೇ ರೀತಿಯ ಒತ್ತುವರಿ ಆಗುವುದಂತೆ ತಡೆಯುವ ಉದ್ದೇಶದಿಂದ ಶ್ರೀ ಪಿಪಿಡಿ ಸಭಾಭವನ, ಶ್ರೀ ಪಿಪಿಡಿ ಕಲ್ಯಾಣಿ ಎಂಬ 2 ನಾಮಫಲಕಗಳನ್ನು ತೆಗೆದುಕೊಂಡು ಬಂದು ಈ ಸ್ಥಳದಲ್ಲಿ ಕಾಂಕ್ರೀಟ್ ಅನ್ನು ಹಾಕಿ ಭದ್ರಪಡಿಸಲಾಗಿರುತ್ತದೆ. ತದನಂತರ ಯಾರೂ ಸಹ ಅಂದಿನಿಂದ ಈ ಕ್ಷೇತ್ರದ ಮೇಲೆ ಯಾವುದೇ ರೀತಿಯ ಕೆಟ್ಟ ದೃಷ್ಟಿಯನ್ನು ಹಾಕಿರುವುದಿಲ್ಲ. ಪ್ರಸ್ತುತ ಅಂದು ಆ ಸ್ಥಳದಲ್ಲಿ ತಮ್ಮ ಕೆಟ್ಟ ದೃಷ್ಟಿಯಿಂದ ಒತ್ತುವರಿ ಮಾಡಿದ್ದ ನಮ್ಮೂರಿನ ಕೆಲವರಿಗೆ ಈ ತಾಯಿಯು ಸಾಕಷ್ಟು ಬುದ್ಧಿಯನ್ನು ಕಲಿಸಿರುತ್ತಾಳೆ. ಅವರು ಇಂದಿಗೂ ಸಹ ಯಾವುದೇ ರೀತಿಯ ಕ್ಷೇತ್ರದಲ್ಲಿ ಕೆಟ್ಟ ದೃಷ್ಟಿಯನ್ನು ಹಾಕದೆ ವಾರ್ಷಿಕ ಉತ್ಸವ ದಿನದಂದು ಬಂದು ತಮ್ಮ ಶಕ್ತಿಯಾನುಸಾರ, ಭಕ್ತಿಯಾನುಸಾರ ಅಮ್ಮನವರ ಅನ್ನದಾನಕ್ಕೆ ತಮ್ಮ ನೆರವನ್ನು ಸಹ ನೀಡುತ್ತಿರುತ್ತಾರೆ. ಅಂದು ಅಮ್ಮನವರ ಆದೇಶದಂತೆ, ಸೂಚನೆಯಂತೆ ಪೂರ್ವ ಮತ್ತು ಉತ್ತರ ದಿಕ್ಕಿನಲ್ಲಿ ಯಾವುದೇ ರೀತಿಯ ಒತ್ತುವರಿಯಾಗದಂತೆ ತಡೆಯುವ ಉದ್ದೇಶದಿಂದ ಈ ಕ್ಷೇತ್ರಕ್ಕೆ ಬಂದು ಅಮ್ಮನವರ ಕ್ಷೇತ್ರದ 1 ಇಂಚು ಭೂಮಿಯನ್ನು ಸಹ ರಕ್ಷಿಸಲು ಸಹಕರಿಸಿದಂತಹ ಎಲ್ಲರಿಗೂ ಸಹ ಒಳ್ಳೆಯದು ಆಗಲಿ, ಅವರ ಇಷ್ಟಾರ್ಥಗಳು ನೆರವೇರಲಿ ಎಂದು ಈ 45ನೇ ಸುತ್ತಿನ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಾ, ಎಂದಿನಂತೆ 21ನೇ ಸುತ್ತಿನ ಪಾದಯಾತ್ರೆಯ ವಿಡಿಯೋ ಚಿತ್ರೀಕರಣದೊಂದಿಗೆ 21 ಬಾರಿ ಘಂಟಾನಾದ. ಶ್ರೀ ಪಿರಿಯಾಪಟ್ಟಣದಮ್ಮ ಮೂಲ ದೇವಸ್ಥಾನದ ಹಾದಿಯಾಗಿ ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನ, ಶ್ರೀ ನಾಗದೇವತೆ ಮಾತೆ 3 ಅಮ್ಮನವರುಗಳನ್ನು ಒಳಗೊಂಡಂತೆ ಇಂದಿನ ಶ್ರೀ ಪಿಪಿಡಿ ಕ್ಷೇತ್ರದ
ಅಭಿವೃದ್ಧಿ ಹಂತಕ್ಕೆ ಹಂತ ಹಂತವಾಗಿ ಅಮ್ಮನವರ ಆಶೀರ್ವಾದಗಳೊಂದಿಗೆ ಅಮ್ಮನವರ ಮಾರ್ಗದರ್ಶನದಂತೆ ಸಾಕಷ್ಟು ಜನರು ಸಾಕಷ್ಟು ರೀತಿಯಲ್ಲಿ ಶ್ರದ್ಧಾ ಭಕ್ತಿಯಿಂದ ಸೇವೆಯನ್ನು ಮಾಡುತ್ತಾ ಬಂದಿದ್ದಾರೆ. ಅವರುಗಳೆಲ್ಲರಿಗೂ ಸಹ ಅಮ್ಮನವರು ಅವರ ಇಷ್ಟಾರ್ಥಗಳನ್ನು ನೆರವೇರಿಸಿ ಈ ಸ್ಥಳದಲ್ಲಿ ಪಾದಯಾತ್ರೆಯನ್ನು ಕೈಗೊಂಡು ಅವರ ದೈಹಿಕ ಮತ್ತು ಮಾನಸಿಕ ನೆಮ್ಮದಿಯು ವೃದ್ಧಿಯಾಗಲಿ ಎಂದು ಈ 45ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ. ಶ್ರೀ ಪಿರಿಯ ಪಟ್ಟಣದಮ್ಮ ಮೂಲ ದೇವಸ್ಥಾನದ ಅನಾದಿ ಕಾಲದಿಂದಲೂ ನಮ್ಮ ಪೂರ್ವಿಕರು ಪೂಜಿಸುತ್ತಾ ಬಂದಂತಹ ಸಪ್ತ ಮಾತೃಕೆರೆಯನ್ನು ಈ ಪೀಠದಲ್ಲಿ ತಾವು ಗಮನಿಸಬಹುದಾಗಿರುತ್ತದೆ. ಅಂದು ನಮ್ಮ ಹಿರಿಯರು ಬಹಳ ಕಷ್ಟಪಟ್ಟು ಸಪ್ತ ಮಾತೃಕೆಯ ಹೆಸರಿನಲ್ಲಿ 7 ಕಲ್ಲುಗಳನ್ನಿಟ್ಟು ಪೂಜಿಸುತ್ತಾ ಬಂದಿರುತ್ತಾರೆ. ಪ್ರಸ್ತುತ ಇಂದು ಶ್ರೀ ಪಿಪಿಡಿ ಕ್ಷೇತ್ರವಾಗಿ ಬದಲಾಗಿರುತ್ತದೆ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವತು. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ.